ತುಲಾರಾಶಿ ನಿಗೂಢವಾದ ಎಚ್ಚರಿಕೆ ನಿಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಅಥವಾ ನಿಮಗೊಂದು ಸಿಕ್ಕಾಪಟ್ಟ ಗಾಯಗಳ ಮಾಡ್ಕೊಳ್ತಕ್ಕಂಥದ್ದು, ಬಿದ್ದೇಟು ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಸೊ ಸಾಲಗಳು ಅನಾವಶ್ಯಕವಾಗುವ ಸಾಧ್ಯತೆ ಜಾಸ್ತಿ ಇದೆ. ನಿಮಗಾಗಬಹುದಾದ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ತುಲಾರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವ ನಮಸ್ಕಾರ. ಏನೇನು ಒಳ್ಳೆಯದಾಗಲಿದೆ ಮೇ ತಿಂಗಳಲ್ಲಿ ಅನ್ನೋದು ಶುಭ ವಿಚಾರ ವಿಡಿಯೋ ಕೊಟ್ಟಿದ್ದೀನಿ. ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಆದರೆ ಒಂದೇನಂತಂದರೆ ವಿಡಿಯೋನ ಸರಿಯಾಗಿ ನೋಡ್ದೇನೆ, ಅರ್ಥ ಮಾಡ್ಕೊಳ್ದೇನೆ, ಏನ್ರಿ ಬರೀ ಎದುರಿಸ್ತಾ ಇದ್ದೀರಾ, ಇದೇ ಆಗೋಯ್ತು, ಬರೇ ನೆಗೆಟಿವ್ ಹೇಳ್ತೀರಾ, ಪಾಸಿಟಿವ್ ಹೇಳಲ್ಲ, ಇದು ಬಹಳ ತಪ್ಪು. ಶುಭ ವಿಚಾರಗಳ ವಿಡಿಯೋ ಬೇರೆ ಇದೆ, ಅದನ್ನು ಆಲ್ರೆಡಿ ಕೊಟ್ಟಿದ್ದೀನಿ, ನೋಡಿಲ್ಲ ಅಂದರೆ ಅಲ್ಲಿ ನೋಡ್ಕೊಳ್ಬೇಕು. ಇದು ಎಚ್ಚರಿಕೆಗಳ ವಿಡಿಯೋ. ಎಚ್ಚರಿಕೆ ವಿಡಿಯೋದಲ್ಲಿ ಶುಭ ಹೆಂಗೆ ಹೇಳಲಿಕ್ಕಾಗತ್ತೆ ನನಗೆ? ಇದರಲ್ಲಿ ಬರೀ ಅದೇ ಇರುತ್ತಲ್ವ. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗಿದೆ. ಯಾರಿಗೆ ಅರ್ಥ ಆಗಬೇಕು ಅರ್ಥ ಆಗುತ್ತೆ. ಓಕೆ, ಶುರು ಮಾಡೋಣಲ್ವಾ? ಎಸ್, ನೋಡಿ, ತುಲಾರಾಶಿಯವರಿಗೆ ಬಹುಮುಖ್ಯವಾಗಿ ಸಮಸ್ಯೆ ಆಗ್ತಕ್ಕಂಥದ್ದು ಈ ಒಂದು ಮೇ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಸಮಸ್ಯೆ ಆಗ್ತಕ್ಕಂಥದ್ದು ಕುಜ ಸಂಚಾರದಿಂದಾಗಿ. 7ನೇ ಮನೆ ಅಧಿಪತಿಯಾಗಿ 7ನೇ ಮನೆಗೆ ಬರ್ತಾನೆ ಕುಜ. ಬಟ್ ಮೇ 11ನೇ ತಾರೀಕಿನ ನಂತರ ನಿಮ್ಮ ಸ್ನೇಹಿತರಿರಬಹುದು, ನಿಮ್ಮ ಬಾಳ ಸಂಗಾತಿ ಗಂಡ ಅಥವಾ ಹೆಂಡತಿ ಇರಬಹುದು, ಫ್ರೆಂಡ್ಸ್ ಅಥವಾ ಬಾಳ ಸಂಗಾತಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಅಥವಾ ತಮ್ಮದೇ ನಡಿಬೇಕು, ನಾವು ಹೇಳ್ದಂಗೆ ಆಗಬೇಕು ಅಂತ ತುಂಬ ನಡ್ಕೊಳ್ತಾ ಇದ್ದಾರೆ ಅಂತ ನಿಮಗನ್ಸುತ್ತೆ. ಅದು ಹೌದು ಆಗಿರ್ಬೋದು, ಇಲ್ಲ ಆಗಿರಬಹುದು. ಏನಾಗ್ಬಿಡುತ್ತೆ, ನೀವೇನು ಅಲ್ಲ, ನನ್ನಿಂದಾಗೆ ನೀನೇನು ಇವಾಗ, ನಾನು ಇಲ್ಲದೆ ನಿನಗೇನು ವ್ಯಾಲ್ಯೂ ಇದೆ ಅನ್ನೋ ಥರ ಬಾಳ ಸಂಗಾತಿಯಿಂದ ಅವಮಾನಿತರಾಗುವ ಸಾಧ್ಯತೆ, ಅಥವಾ ಸ್ನೇಹಿತರಿಂದಲೋ ಬಿಸ್ನೆಸ್ ಪಾರ್ಟ್ನರಿಂದಲೋ ಅವಮಾನಿತರಾಗುವ ಸಾಧ್ಯತೆ ಇರ್ತದೆ, ಅಥವಾ ಅವರದೇ ಮೇಲುಗೈ ಅಥವಾ ಅವರ ಒಂದು ಇದು ಜಾಸ್ತಿ ಇರ್ತದೆ. ಆಯಿತಾ? ಇದು ನೀವು ಅಡ್ಜಸ್ಟ್ ಮಾಡಿಕೊಂಡು ಆಯ್ತು ಬಿಡು ಪರವಾಗಿಲ್ಲ, ಏನೋ ಒಂದು ನಡ್ಕೊಂಡು ಹೋದ್ರೆ ಸಾಕು ಅಂತಂದರೆ ಇದು ನಿಮಗೆ ಎಚ್ಚರಿಕೆ ಅಲ್ಲ. ಇದನ್ನು ನೀವು ತೀರಾ ಈಗೋ ಹರ್ಟ್ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಜಗಳ ಮಾಡ್ತೀರಾ ಅಂದರೆ ಇದು ನಿಮಗೆ ಎಚ್ಚರಿಕೆ. ದಯವಿಟ್ಟು ಹಂಗೆ ಮಾಡಬೇಡಿ. ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಇದನ್ನು ಹೆಂಗೆ ಕ್ಯಾರಿ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸಪ್ತಮದಲ್ಲಿ ಕುಜ ನಿಮಗೆ ಆಕ್ಸಿಡೆಂಟ್ಸ್ಗಳು ಮಾಡಿಸುವ ಸಾಧ್ಯತೆ ಇರ್ತದೆ. ಸೊ ಅಲ್ಲಿಗೆ ಮೇ ತಿಂಗಳಲ್ಲೇ ನಿಮಗೊಂದು ಸಿಕ್ಕಾಪಟ್ಟ ಗಾಯಗಳ ಮಾಡ್ಕೊಳ್ತಕ್ಕಂಥದ್ದು, ಬಿದ್ದೇಟು ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಸೊ ಹೆಂಗಿದ್ರು ಮೇ ರಜಾ ಇದೆ, ಎಲ್ಲರೂ ಸ್ವಿಮ್ಮಿಂಗ್ ಹೋಗೋಣ, ಸಮುದ್ರಕ್ಕೆ ಹೋಗೋಣ, ನದಿಗೆ ಹೋಗೋಣ, ಅಲ್ಲೋಗೋಣ, ಮರ ಹತ್ತಣ, ಗುಡ್ಡ ಹತ್ತಣ, ನನ್ನ ಪ್ರಕಾರ ಬೇಡ. ಎಚ್ಚರಿಕೆಯಿಂದ ಇರಬೇಕು. ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಬೆಂಕಿಯಿಂದ ನೋಡಿ, ಮೊಬೈಲ್ನ ಚಾರ್ಜ್ಗೆ ಹಾಕ್ಕೊಂಡು ರಾತ್ರಿ ತಲೆದಿಂಕೆಗಡೆ ಮಲ್ಕೊಳ್ಳೋದ್ರಿಂದ ಹಿಡಿದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವ ತನಕ ಪ್ರತಿಯೊಂದು ಕಡೆ ಬೆಂಕಿಯಿಂದ ಬಹಳ ಎಚ್ಚರಿಕೆ. ಮೊಬೈಲಲ್ಲಿ ಹೆಂಗೆ ಬೆಂಕಿ ಅಂದರೆ ಚಾರ್ಜಿಂಗ್ ಮಾಡಲ್ವಾ, ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗ್ತದೆ. ಅದು ನಿಮಗೆ ಯಾವ ರೀತಿಯಲ್ಲಿ ಎಚ್ಚರಿಕೆಗಳು ನೀವು ನೋಡ್ಕೊಳ್ಬೇಕು. ಆಯಿತಾ? ಬೆಂಕಿಯಿಂದನೂ ಕುದಿಯುವ ಎಣ್ಣೆ, ಬೆಂಕಿ, ಇದರಿಂದ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇಲ್ಲೇ ಸಮಸ್ಯೆಗಳಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಸಾಲಗಳ ವಿಚಾರ ಒಂದು ನೀವು ಗಮನಿಸಬೇಕು. ತುಲಾರಾಶಿಯವರಿಗೆ ಸಾಲ ಸಿಕ್ಕಿಬಿಡುತ್ತೆ. ಇದು ಒಳ್ಳೆಯ ವಿಚಾರ ಅಲ್ವಾ ಅಂತ ನೀವು ಅನ್ಕೋಬೋದು. ಇಲ್ಲ, ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಅವಶ್ಯಕತೆನೇ ಇಲ್ದಿದ್ರೂ ಸಹ ನಿಮ್ಮ ತಲೆ ಮೇಲೆ ಕೂತ್ಕೊಂಡು ನಿಮಗೆ ಸಾಲ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ನಿಮಗೆ ಗೊತ್ತೇ ಆಗಲ್ಲ. ಆಮೇಲೆ ಇದನ್ನು ನಾನು ಏನಕ್ಕೆ ಸಾಲ ಮಾಡಿದೆ, ಇದನ್ನು ಅಯ್ಯೋ ಅವಶ್ಯಕತೆ ಇರಲ್ಲ, ಸುಮ್ಮನೆ ಸಾಲ ಮಾಡಿ ಇವ್ರು EMI ಕಟ್ಟಂಗೆ ಆಗೋಯ್ತು ಅನ್ನೋ ಥರ. ಆಮೇಲೆ ಆ EMI ಕಟ್ಟೋದು ಕಷ್ಟ ಆಗಿಬಿಟ್ರೆ ಅಲ್ವಾ. ಸೊ ಸಾಲಗಳು ಅನಾವಶ್ಯಕವಾಗುವ ಸಾಧ್ಯತೆ ಜಾಸ್ತಿ ಇದೆ. ಅತ್ಯಂತ ಇಂಪಾರ್ಟೆಂಟ್ ಆದ ಸಮಸ್ಯೆ, ದುಡ್ಡು ಬೇಕೇ ಬೇಕು, ಅಂಥ ಟೈಮಲ್ಲಿ ನಂಗೆ ಸಾಲ ಸಿಕ್ತು ಅಂದರೆ ಅದು ಶುಭ ವಿಚಾರವೇ. ಆದರೆ ತುಲಾರಾಶಿಯವರಿಗೆ 70% ಹಂಗಾಗುವ ಸಾಧ್ಯತೆ ಕಡಿಮೆ. ಏನಾಗ್ಬಿಡೋ ಸಾಧ್ಯತೆ ಜಾಸ್ತಿ, ಸಾಲಗಳು ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ, ಅನಾವಶ್ಯಕ ಸಾಲಗಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾದರೆ ನೀವು ಸರಿಯಾಗಿ ಗಮನ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡು ಗಮನಿಸಿದ್ರೆ ಸಾಲ ತೀರಿಸುವ ಯೋಗವೂ ಆಗಿ ಅದನ್ನು ಬದಲಾವಣೆ ಮಾಡಿಕೊಳ್ಳಬಹುದಾಗಿತ್ತು. ಅದನ್ನೊಂದು ಗಮನಿಸಬೇಕು ನೀವು. ಆಯಿತಾ? ಹಾಗೂ ಬಿಸ್ನೆಸ್ ಮಾಡೋರು ನಿಮ್ಮ ಪ್ರಾಫಿಟ್ ಶೇರ್ನ ನೀವು ತೊಗೊಳೋಕ್ಕೆ, ನಿಮ್ಮ ಲಾಭದ ಪ್ರಮಾಣವನ್ನು ನೀವು ನಿಮ್ಮ ಪ್ರಾಫಿಟ್ ಅದನ್ನು ತೊಗೊಳೋಕ್ಕೆ ಕಿತ್ಕೋಬೇಕಾಗಿದೆ. ಅದನ್ನು
ಅಸಲು ಬರುತ್ತೆ, ಪ್ರಾಫಿಟ್ ಬರಲ್ಲ. ಇದು ನಿಮ್ಮ ಸಮಸ್ಯೆ ಆಗುತ್ತೆ ತುಲಾರಾಶಿಯವರಿಗೆ. ಬರೀ ಅಸಲು ಬರ್ತಾ ಇದೆ, ಪ್ರಾಫಿಟ್ ಬರ್ತಾ ಇಲ್ಲ. ತುಂಬ ಚೆನ್ನಾಗಿ ಪ್ರಾಫಿಟ್ ಕಾಣ್ತಾ ಇತ್ತು, ಮೇ 14ನೇ ತಾರೀಕಿನ ತನಕ ತುಂಬ ಚೆನ್ನಾಗಿ ಪ್ರಾಫಿಟ್ ಕಾಣುತ್ತೆ. ಅದರ ನಂತರ ನೋಡ್ತೀವಿ ಅಸಲು ಇರ್ತದೆ, ಪ್ರಾಫಿಟೇ ಇರಲ್ಲ. ಎಲ್ಲಿ ಮಾಯ ಆಯಿತು, ಅದು ಎಲ್ಲೆಲ್ಲೋ ಖರ್ಚು, ಪ್ರಾಫಿಟ್ ಇಲ್ಲ ಅಂತ, ಅಸಲು ಮಾತ್ರ ಬಂತು. ಮತ್ತು ನೋಡೋಕೆ ಆ ಥರ ಮಾಡ್ತಾರಲ್ಲ ಅಂತ. ಅದೇ ನಿಮಗಿರುವಂಥ ವಿಚಾರ, ಸೀಕ್ರೆಟ್ಟೇ ಅದು. ಯಾವ ರೀತಿಯಲ್ಲಿ ಇದನ್ನು ಸುಧಾರಿಸ್ತೀರಿ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ ನೀವು. ಆರೋಗ್ಯದ ವಿಚಾರದಲ್ಲೂ ಇದು ಪರಿಣಾಮ ಕೊಡ್ತದೆ. ಅಂದರೆ ತೀರಾ ಪ್ರೆಷರ್ ತಗೊಂಡು ಯೋಚನೆ ಮಾಡ್ತಾ BP ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು, ಕಡಿಮೆ ಅಲ್ಲ, ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಸ್ತ್ರೀಯರಿಗೂ ಅಷ್ಟೇ, ಪೀರಿಯಡ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ತುಲಾರಾಶಿಯ ಸ್ತ್ರೀಯರಿಗೆ. ಅವರು ಕೂಡ ಆಹಾರ ಕ್ರಮಗಳನ್ನು ಸರಿ ಇಟ್ಕೊಂಡು ಪೀರಿಯಡ್ ಸರಿ ಮಾಡಿ ಇಟ್ಕೊಳ್ಬೇಕು. ಇಲ್ಲೇನಾಗುತ್ತೆ, ವ್ಯಯಾಧಿಪತಿಯಾಗಿರತಕ್ಕಂಥ ಬುಧನ ಪ್ರಭಾವ ಅಷ್ಟಮದಲ್ಲಿರ್ತದೆ, 8ನೇ ಮನೆಯಲ್ಲಿ. ಸೊ ವಿವಾಹಿತ ಸ್ತ್ರೀಯರು ಯಜಮಾನರ ಜೊತೆಗೆ ಜಗಳ ಮನಸ್ತಾಪಗಳು ಮಾಡಿಕೊಳ್ಬಾರ್ದು, ಯಜಮಾನರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಆಮೇಲೆ ಕಳೆದುಕೊಳ್ಳುವಿಕೆ ಜಾಸ್ತಿ ಇರುತ್ತೆ, ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ. ವ್ಯಯಾಧಿಪತಿ ಅಷ್ಟಮದಿಂದ ಪರಿವರ್ತನೆ, ಅದು ದುಡ್ಡು ಕಳೆದುಕೊಳ್ಳುವ ಯೋಗವೇ ಜಾಸ್ತಿ ಇರುತ್ತೆ. ಸೊ ಕಳೆದುಕೊಳ್ಳುವುದನ್ನು ಮರಳಿ ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಪ್ರಯತ್ನ ಮಾಡಬೇಕು. ಹಾಗೂ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಲಿಕ್ಕೆ, ನಿಮ್ಮ ಕಡೆ ಆಕರ್ಷಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇದಕ್ಕೋಸ್ಕರ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಮೇ 1ನೇ ತಾರೀಕು ಶುಕ್ರವಾರ, ಹುಣ್ಣಿಮೆಯ ದಿವಸ, ವೈಶಾಖ ಪೂರ್ಣಿಮಾ, ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ದಿವಸ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಎಲ್ಲರನ್ನೂ ನೀವು ನಿಮ್ಮತ್ತ ಆಕರ್ಷಿಸಬೇಕು. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ, 3 ಲೋಕಗಳನ್ನು ವಶೀಕರಣ ಮಾಡ್ತಕ್ಕಂಥ ಮಹಾಗಣಪತಿ ನಿಮಗೆ ಆ ಶಕ್ತಿ ಕೊಡಬೇಕು ಅಂದರೆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಕಳೆದುಕೊಂಡಿದ್ದಿರಬಹುದು, ಲಾಸ್ ಮಾಡ್ಕೊಂಡಿದ್ದಿರಬಹುದು, ಪುನಃ ಲಭ್ಯತೆ. ಕದ್ದುಕೊಂಡು ಹೋಗಿದ್ದು ಕೂಡ ವಾಪಸ್ ಬಂದ್ಬಿಡುತ್ತೆ ನಿಮಗೆ ಅಂತ. ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತೀವಿ ಅದನ್ನು. ಸೊ ಆ ಕಾರ್ತ್ಯವೀರ್ಯಾರ್ಜುನ ಹೋಮ, ಆಮೇಲೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ಬಹಳಷ್ಟು ಜನ ಇದು ಎಂಥ ಅದ್ಭುತವಾದ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಹೋಮ ಅಂತಂದರೆ, ಈ ಹೋಮಗಳನ್ನ ಮಾಡಿದ ಮೇಲೆ ಟ್ರೈನು ಬಸ್ಗಳು ಹತ್ಕೊಂಡು ದೂರ ಬೇರೆ ಬೇರೆ, ನಾನಿರೋದು ಬೆಂಗಳೂರು ನೆಲಮಂಗಲ, ದೂರ ಊರುಗಳಿಂದ ನನಗೆ ಟ್ರೈನ್ ಹತ್ಕೊಂಡು ಬಸ್ ಹತ್ಕೊಂಡು ಬಂದು ನನಗೆ ಧನ್ಯವಾದ, ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದವರೆಲ್ಲ ಇದ್ದಾರೆ. ಅಷ್ಟು ಅದ್ಭುತವಾದ ಫಲವನ್ನು ಕೊಟ್ಟಿರ್ತಕ್ಕಂತಹ ಒಂದು ಹೋಮವನ್ನು, ಅದೇ ವಿಶೇಷವಾದ ಪ್ರಸಾದವನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅವತ್ತು ಆಶ್ಲೇಷ ಬಲಿ ಪೂಜೆ ಇರುತ್ತೆ, ಸರ್ಪಶಾಂತಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಸಂತಾನದವರಿಗೆ ಸಂತಾನ ಆಗಬೇಕು, ಸಂತಾನದವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು. ಮಕ್ಕಳ ವಿಚಾರದಲ್ಲಿ ಆಲ್ರೆಡಿ ನಾನು ಭವಿಷ್ಯದಲ್ಲಿ ಹೇಳಿದ್ದೇನೆ, ಮಕ್ಕಳ ವಿಚಾರದಲ್ಲಿ ಅದು ಅನುಕೂಲವಾಗಬೇಕು, ಒಳ್ಳೆಯದಾಗಬೇಕು ಅನ್ನುವ ಕಾರಣಕ್ಕೆ ಗುರುದೋಷ ಇರೋವರಿಗೆ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, 7.5 ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಿರುತ್ತೆ. ಆದರೆ ಅದೆಲ್ಲದರಲ್ಲೂ ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ಈ ತ್ರಿಶಕ್ತಿ ಉಂಗುರವನ್ನು ನೋಡಿ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ ಮಧ್ಯದ ಫಿಂಗರ್ಗೆ. ನೀವು ಖಂಡಿತವಾಗಿ ನಿಮಗೆ ಅನುಕೂಲವಾಗುವ ಬೆರಳಿಗೆ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲೇ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಶ್ರೇಷ್ಠ. ಈ ಉಂಗುರವನ್ನು ಸರಿಯಾಗಿ ನೀವು ಗಮನಿಸಬೇಕು. ಇದರಲ್ಲಿ 3 ವಿಶೇಷವಾದ ದ್ರವ್ಯಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಶಂಖು. ಶಂಖ ನಿಮಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಶಂಖ ಅದರಲ್ಲಿರುತ್ತಲ್ಲ, ಆ ಮಿನಿಯೇಚರ್ ಚಿಕ್ಕ ಶಂಖ, ಅದು ನಿಮಗೆ ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ಅದು ನಿಮ್ಮಲ್ಲಿ ಚೈತನ್ಯ, ಕಾಂತಿ ವೃದ್ಧಿ ಮಾಡುತ್ತೆ ಅದ್ಭುತವಾಗಿ. ನಿಮ್ಮ ವಾಯ್ಸ್ ಎಲ್ಲರಿಗೂ ರೀಚ್ ಆಗೋ ಥರ ಮಾಡುತ್ತೆ ಆ ಶಂಖ. ಆ ಅದ್ಭುತ ಶಕ್ತಿ ಅದರಲ್ಲಿದೆ. ಅದ್ರ ಜೊತೆಗೆ 2ನೇದಾಗಿ ರುದ್ರಾಕ್ಷಿ. ಈ ತುಂಬ ಚಿಕ್ಕದಾದಂಥ ಒಂದು ರುದ್ರಾಕ್ಷಿ ಇದೆ ಅದರಲ್ಲಿ. ಆ ರುದ್ರಾಕ್ಷಿ ಎಲ್ಲರೂ ನಿಮ್ಮ ಹತ್ರ ಬಂದಾಗ ಕೆಟ್ಟವರು ಬಂದ್ಬಿಡ್ತಾರೆ, ಒಳ್ಳೆಯವರು ಬಂದ್ಬಿಡ್ತಾರೆ. ಬಟ್ ಕೆಟ್ಟವರು ನಿಮ್ಮ ಹತ್ರ ಬರಬಾರ್ದು, ಒಳ್ಳೆಯವರು ಮಾತ್ರ. ನಿಮಗೆ ಯಾರಿಂದ ಉಪಯೋಗವಾಗ್ತದೋ, ಸಹಾಯವಾಗ್ತದೋ ಅವರು ಮಾತ್ರ ನಿಮ್ಮ ಜೊತೆಗೆ, ನೀವು ಅಂದ್ಕೊಂಡವರು ಕರೆಕ್ಟಾಗಿ ಬರೋ ಥರ ರುದ್ರಾಕ್ಷಿ ಅದಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಜೊತೆಗೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿಯೂ ಸಹ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಅದು ಕಳೆದುಕೊಂಡಿದ್ದು ಮರಳಿ ಪಡೆದುಕೊಳ್ಳುವ ವಿಚಾರದಲ್ಲಿ. ಜೊತೆಗೆ ಅದರಲ್ಲೊಂದು ಚಿಕ್ಕದೊಂದು ಸಾಸಿವೆ ಕಾಳಿನಷ್ಟು ಪಾದರಸ ಇದೆ, ತುಂಬ ಚಿಕ್ಕದಿದೆ. ಸೊ ಆ 3 ಪವರ್ಫುಲ್ ಆಗಿರತಕ್ಕಂಥ ಶಂಖ, ರುದ್ರಾಕ್ಷೆ, ಪಾದರಸದ ತ್ರಿಶಕ್ತಿ ಸಂಯೋಗವನ್ನು ಉಂಗುರ ಮಾಡಿ ಅದನ್ನು ಕಾರ್ತ್ಯವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತೀವಲ್ಲ, ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹಾಗೂ ಕಾರ್ತ್ಯವೀರ್ಯಾರ್ಜುನ ಇದು
ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದ್ಭುತವಾಗಿ ರಿಸಲ್ಟ್ಸ್ ಕೊಡುತ್ತೆ. ಈ ಉಂಗುರವನ್ನು ನಾವು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನಿಮ್ಮ ಕೈಗೆ ಬಂದ ನಂತರ ಇದನ್ನು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಹಣೆಗೆ ಹಚ್ಕೊಂಡು ಉಂಗುರವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಮಾಡಬೇಕಾಗಿರೋದು. ಈ ಹೋದ ವರ್ಷ ಇದನ್ನು ಕೊಟ್ಟಾಗ ಹುಡುಕಿಕೊಂಡು ಬಂದು ಬರೀ ಥ್ಯಾಂಕ್ಸ್ ಹೇಳೋಕ್ಕೆ, ಜ್ಯೋತಿಷ್ಯ ಕೇಳೋಕ್ಕಲ್ಲ, ಧನ್ಯವಾದಗಳನ್ನ ಫೋನಲ್ಲೂ ಅಲ್ಲ ಡೈರೆಕ್ಟಾಗಿ ಬಂದು ಧನ್ಯವಾದ ಹೇಳ್ಕೊಟ್ಟಿದ್ದಾರೆ. ಗುರುಗಳೇ, ಅವರು ಯಾರೊಬ್ಬರು ಹೋದರು, ವಾಪಸ್ ಬಂದರು, ಕಳೆದುಕೊಂಡಿದ್ದು ಮತ್ತೆ ಸಿಕ್ತು, ಹೋದ ಅವಕಾಶ ಮತ್ತೆ ಬಂತು, ತುಂಬ ಒಳ್ಳೆಯದಾಗಿದೆ ಅಂಥೇಳಿ. ಸೊ ದಯವಿಟ್ಟು ನಾವು ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥ ಈ ಪವರ್ಫುಲ್ ಆಗಿರತಕ್ಕಂಥ ಕಾರ್ತವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನ ಕರಗಣಪತಿ ಹೋಮ, ವಿಶೇಷವಾಗಿ ಇತರೆ ಹೋಮಗಳೊಟ್ಟಿಗೆ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ 1ನೇ ತಾರೀಕು, ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ಜೊತೆಗೆ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವಂತಾಗಲಿ, ಹಾಗೂ ಯಾರ್ಯಾರು ನಿಮ್ಮ ಬಿಟ್ಟು ಹೋಗಿರ್ತಕ್ಕಂಥವ್ರೆಲ್ಲ ವಾಪಸ್ ಬರುವಂಗಾಗಲಿ ನಿಮಗೆ ಖಂಡಿತವಾಗಿ. ಜೊತೆಗೆ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸುವ ಅದ್ಭುತವಾದ ಶಕ್ತಿ ಮಹಾಗಣಪತಿ ನಿಮಗೆ ಕೊಡಲಿ. ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನೀವು ಇರುವಂತಾಗಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.